ಅಂತೂ ಫೈನಲಿ ಆಲ್ಟ್ರೋಸ್ ಫೇಸ್ ಲಿಫ್ಟ್ ಆಗಿ ಆಲ್ಟ್ರೋಸ್ 2025 ಬರ್ತಾ ಇದೆ. ಫಸ್ಟ್ ಇದರಲ್ಲಿ ವೇರಿಯಂಟ್ಸ್ನ ರಿವೈಸ್ ಮಾಡಿದರೆ 7 ವೇರಿಯಂಟ್ ಬರುತ್ತೆ ಇವಾಗ. ಸ್ಮಾರ್ಟ್, ಪ್ಯೂರ್ ಎಸ್, ಕ್ರಿಯೇಟಿವ್ ಎಸ್, ಅಕಂಪ್ಲಿಸ್ಡ್ ಅಂಡ್ ಅಕಂಪ್ಲಿಸ್ಡ್ ಪ್ಲಸ್ ಎಸ್ ಅಂತಿದೆ. ಮೇಜರ್ ಚೇಂಜ್ ಅಂದ್ರೆ ರಿವೈಸ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ವಿಚ್ ಗೆಟ್ಸ್ LED ಹೆಡ್ ಲ್ಯಾಂಪ್ ನಾವು. ಅಂಡ್ ಬಂಪರ್ ಇವಾಗ ಇನ್ನೂ ಸ್ವಲ್ಪ ಶಾರ್ಪರ್ ಡಿಸೈನ್ ಕೊಟ್ಟಿದ್ದಾರೆ. DRL ಆಕ್ಚುಲಿ ಫಾಗ್ ಲ್ಯಾಂಪ್ ಹೌಸಿಂಗ್ ಇಂದ ಹೆಡ್ ಲ್ಯಾಂಪ್ ಹೌಸಿಂಗ್ ಶಿಫ್ಟ್ ಆಗಿದೆ. ಸೊ ಓವರ್ ಆಲ್ ಫ್ರಂಟ್ ಇಂದ ಮಚ್ ಮೋರ್ ಶಾರ್ಪರ್ ಲುಕ್ ಬಂದಿದೆ ಅನ್ಬೋದು. ಸೈಡ್ ಅಲ್ಲಿ ಫ್ರೆಶ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತೆ ಹೊಸ ಆಲೋ ವೀಲ್ ಕೊಟ್ಟಿದ್ದಾರೆ, ವಿಚ್ ಗಿವ್ಸ್ ಅ ಫ್ರೆಶ್ ಲುಕ್ ಟು ದಿ ಕಾರ್ ಅನ್ಬೋದು. ಹಿಂದ್ಗಡೆ ಬಂದ್ರೆ LED ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತೆ ರಿಯರ್ ಬಂಪರ್ ಕೂಡ ರೀಡಿಸೈನ್ ಮಾಡಿದ್ದಾರೆ. ಇಂಟೀರಿಯರ್ ಅಲ್ಲಿ ಮೈನ್ ಹೈಲೈಟ್ ಅಂದ್ರೆ ಹೊಸ ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ಎಂಬೆಂಟ್ ಲೈಟ್, ಇದಿಷ್ಟು ಹೊಸದು. ಇಷ್ಟಲ್ಲದೆ ಫ್ಯಾಮಿಲಿ ಡಿಸೈನ್ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಅಂಡ್ ಡ್ಯಾಶ್ ಬೋರ್ಡ್ ಮತ್ತೆ ಸ್ಟೇರಿಂಗ್ ಗೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಬೇರೆ ಫೀಚರ್ಸ್ ಅಂದ್ರೆ 360 ಕ್ಯಾಮೆರಾ, ಎಲೆಕ್ಟ್ರಿಕ್ ಸನ್ ರೂಫ್, ವೈರ್ಲೆಸ್ ಚಾರ್ಜರ್, ರಿಯರ್ AC ವೆಂಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಈ ತರದ್ ಬರುತ್ತೆ ಸುಮಾರು ಫೀಚರ್ಸ್. ಇಂಜಿನ್ ವೈಸ್ 1.2 NA ಪೆಟ್ರೋಲ್ ಸೇಮ್ ಇಂಜಿನ್ ಮತ್ತೆ 1.5 ಲೀಟರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ. ಅಂಡ್ CNG ಆಪ್ಷನ್ ಕೂಡ ಬರುತ್ತೆ. ಎಕ್ಸ್ಪೆಕ್ಟೆಡ್ ಪ್ರೈಸ್ ವೈಸ್ 7.5 lakhs 11.5 lakhs ವರೆಗೂ ಆಗ್ಬೋದು. ಇದೇ ತರ ಕನ್ನಡದಲ್ಲಿ ಕಾರ್ ಕಂಟೆಂಟ್ ಬೇಕು ಅಂದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ.